ಸರ್, ಇಲ್ಲಿ 1940ರಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ ಸರ್. ಇದು ನಿರ್ಮಾಣ ಮಾಡಿದರೂ ಸಹ ಈ ಭಾಗದಲ್ಲಿ ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲ. ನೋಡಿ, ಈಗ ಪ್ರವಾಸೋದ್ಯಮ ಇಲಾಖೆಗೆ ಈ ಒಂದು ಡ್ಯಾಮನ್ನು ಒಳಪಡಿಸಲಾಗಿದೆ. ಬಟ್ ಆದರೆ ಅದು ಪ್ರವಾಸೋದ್ಯಮ ಇಲಾಖೆ ಒಂದು ಪಟ್ಟಿಯಲ್ಲಿ ಒಂದು ಸೀಮಿತ ಆಗಿದೆ ಹೊರತು ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಲಿಕ್ಕೆ ಅಥವಾ ಮೂಲಭೂತ ಸೌಕರ್ಯಗಳ ಮಾಡಲಿಕ್ಕೆ ಮುಂದಾಗಿಲ್ಲ. ರಾಜಧಾನಿಗೆ ಕೂಗಳತೆಯ ದೂರದಲ್ಲಿ ಕೋಲಾರ ಜಿಲ್ಲೆ ಇದೆ. ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು ರಾಜ್ಯಗಳ ಜೊತೆಗೆ ಕೋಲಾರ ಜಿಲ್ಲೆಯು ಗಡಿ ಹಂಚಿಕೊಂಡಿದೆ. ಚಿನ್ನದ ಗಣಿಗಳು ಸೇರಿದಂತೆ ಹಲವು ಪ್ರವಾಸಿ ಸ್ಥಳಗಳು ಈ ಜಿಲ್ಲೆಯಲ್ಲಿದ್ದರೂ ನಿರೀಕ್ಷಿತ ಬೆಳವಣಿಗೆಯನ್ನು ಕಂಡಿಲ್ಲ. ಈ ಕೊರತೆಯ ಸಾಲಿಗೆ ಇದೀಗ ಮಾರ್ಕಂಡೆಯ ಡ್ಯಾಂ ಕೂಡ ಸೇರಿದೆ. ಕೋಲಾರ ಜಿಲ್ಲಾ ಕೇಂದ್ರದಿಂದ 30 ಕಿಲೋಮೀಟರ್ ದೂರದಲ್ಲಿನ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ಮಾರ್ಕಂಡೆಯ ಡ್ಯಾಂ ಇದೆ. ಮಹಾರಾಜರ ಕಾಲದಲ್ಲಿ ನಿರ್ಮಿಸಿರುವ ಬೃಹತ್ತಾದ ಮಾರ್ಕಂಡೆಯ ಡ್ಯಾಂ ಕೋಲಾರ ಜಿಲ್ಲೆಯವರ ಪಾಲಿಗೆ ಮಿನಿ KRS ಎಂದೇ ಹೆಸರಾಗಿದೆ. ಸದಾಕಾಲ ಪ್ರವಾಸಿಗರಿಂದ ಗಿಜಿಗುಡಬೇಕಿದ್ದ ಈ ಡ್ಯಾಂ ಪ್ರದೇಶವು ಎಲ್ಲಾ ಸಮಯದಲ್ಲಿಯೂ ಖಾಲಿ ಇರುತ್ತದೆ. ಈ ಜಾಗದಲ್ಲಿರುವ ಅವ್ಯವಸ್ಥೆ, ಮೂಲಭೂತ ಸೌಕರ್ಯಗಳ ಕೊರತೆಯೇ ಇದಕ್ಕೆ ಕಾರಣವಾಗಿದೆ. ಸರ್, ಇಲ್ಲಿ 1940ರಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ ಸರ್. ಇದು ನಿರ್ಮಾಣ ಮಾಡಿದರೂ ಸಹ ಈ ಭಾಗದಲ್ಲಿ ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲ. ನೋಡಿ, ಈಗ ಪ್ರವಾಸೋದ್ಯಮ ಇಲಾಖೆಗೆ ಈ ಒಂದು ಡ್ಯಾಮನ್ನು ಒಳಪಡಿಸಲಾಗಿದೆ. ಬಟ್ ಆದರೆ ಅದು ಪ್ರವಾಸೋದ್ಯಮ ಇಲಾಖೆ ಒಂದು ಪಟ್ಟಿಯಲ್ಲಿ ಒಂದು ಸೀಮಿತ ಆಗಿದೆ ಹೊರತು ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಲಿಕ್ಕೆ ಅಥವಾ ಮೂಲಭೂತ ಸೌಕರ್ಯಗಳ ಮಾಡಲಿಕ್ಕೆ ಮುಂದಾಗಿಲ್ಲ. ನೋಡಿ, ಇದು ವಾರಾಂತ್ಯದಲ್ಲಿ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ. ಜೊತೆಗೆ ಈ ಮಾರ್ಕಂಡೆ ಡ್ಯಾಮ್ ಕೋಡಿಯಾರ್ದಾಗಂತೂ ಜನ ಅಂತೂ ತುಂಬಿ ತುಳ್ತಾ ಇರ್ತಾರೆ. ಇಂಥ ಸ್ಥಳ ಬೇಕಾಗಿದೆ ಜನ ಬಂದಾಗ ಕೂರ್ಲಿಕ್ಕೆ ಒಂದು ಯಾವುದಾದ್ರು ಒಂದು ಆಸನಗಳ ವ್ಯವಸ್ಥೆ ಇಲ್ಲ, ಸರಿಯಾಗಿ ಒಂದು ಶೆಲ್ಟರ್ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಅಥವಾ ಹೆಣ್ಮಕ್ಳು ಬಂದಾಗ ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಶೌಚಾಲಯ ಕೂಡ ಇಲ್ಲ. ಇಷ್ಟೊಂದು ಅಧ್ವಾನ ಆಗಿದೆ ಸರ್. ಜೊತೆಗೆ ಇಲ್ಲೊಂದು ರಸ್ತೆ ಸಂಪರ್ಕ ಮಾಡಲಿಕ್ಕೆ ಒಂದು ವರ್ಷದಿಂದ ಜಿಲ್ಲಾ ಪಂಚಾಯತಿಯಿಂದ ರಸ್ತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಯಾವ ಇಲಾಖೆಯಿಂದ ಆಗಿದೆ ಗೊತ್ತಿಲ್ಲ, ಜಲ್ಲಿ ಹಾಕಿದ್ದಾರೆ. 1 ವರ್ಷ ಆಗಿದೆ ಸರ್ ಜಲ್ಲಿ ಹಾಕಿ. ಇದುವರೆಗೂ ಅದಕ್ಕೆ ಡಾಂಬರೀಕರಣ ಮಾಡಲಿಲ್ಲ. ಇದು ನೋಡಿದಾಗ ಜನ ಬೇರೆ ಬೇರೆ ಕಡೆಯಿಂದ ಭಾಗದಿಂದ ಬರ್ತಾರೆ, ಏನೋ ಒಂದು ಎಂಜಾಯ್ ಮಾಡಬೇಕು, ಒಂಥರ ಸುಸ್ತನ್ನು ನಿವಾರಣೆ ಮಾಡಬೇಕು, ವಾರಾಂತ್ಯ ಕಳಿಬೇಕು ಅಂತ ಬರ್ತಾರೆ, ಊಟ ಸಮೇತ ಬರ್ತಾರೆ. ಬಟ್ ಇಲ್ಲಿ ಬಂದಾಗ ಏನು ಸಮಸ್ಯೆ, ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ಅವರು ಏನು ಬಂದ ದಾರಿಗೆ ಸುಂಕ ಇಲ್ಲ ಅಂದಂಗೆ ವಾಪಸ್ ಹೋಗ್ತಾ ಇದ್ದಾರೆ ಸರ್. ಯಾಕಂದರೆ ಇಲ್ಲಿ ಮತ್ತು ಇನ್ನೊಂದು ಪ್ರವಾಸೋದ್ಯಮ ಇಲಾಖೆಯವರು ಒಬ್ಬರನ್ನ ಪ್ರವಾಸ ಮಿತ್ರ ಅಂತ ಹಾಕಿದ್ದಾರೆ. ಅವರು ನಾಮಕ ವ್ಯವಸ್ಥೆ ಒಂದು ಗೃಹ ರಕ್ಷಣಾ ಇಲಾಖೆಯಿಂದ ಒಬ್ಬ ಸಿಬ್ಬಂದಿ ನೇಮಕ ಮಾಡಿದ್ದಾರೆ. ಬಟ್ ಅವರಿಗೆ ಇದ್ರ ಬಗ್ಗೆ ಎಷ್ಟು ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅವರು ಪ್ರವಾಸಿ ಮಿತ್ರ ಮಾಡಬೇಕಾದ್ರೂ ಯಾರು ಪ್ರವಾಸಿಗರು ಬರ್ತಾರೆ ಅವರಿಗೆ ಪರಿಪೂರ್ಣವಾದ ಮಾಹಿತಿ ಕೊಡಬೇಕು, ಅವ್ರ ಬಗ್ಗೆ ಅದ್ರ ಅರಿವು ಮೂಡಿಸ್ಬೇಕು, ಈ ಥರ ಇರುತ್ತೆ. ಬಟ್ ಅವರು ಯಾವ ರೀತಿ ಮಾಡ್ತಾರೆ ಗೊತ್ತಾಗ್ತಾಯಿಲ್ಲ ಸರ್. ಯಾಕಂದರೆ ಅವರು ರಜೆಗಳ ದಿನದಲ್ಲಿ ಇರೋಲ್ಲ. ಆ್ಯಕ್ಚುಲಿ ರಜಾ ದಿನದಲ್ಲೇ ಹೆಚ್ಚಾಗಿ ಇಲ್ಲಿ ಪ್ರವಾಸಿಗರು ಬರೋದು. ಅಂಥ ದಿವಸದಲ್ಲಿ ಇವರು ಪ್ರವಾಸಿ ಮಿತ್ರ ಇಲ್ಲ ಅಂದರೆ ಅದ್ರ ಕೆಲಸ ಇಲ್ಲ. ಮತ್ತು ಇದೊಂದು ಪ್ರವಾಸಿ ತಾಣ ಬದಲಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಅಂತ ಹೇಳ್ಬೋದು ಸರ್. ಇಲ್ಲಿ ಅಕ್ರಮವಾಗಿ ನಡೀತಾನೆ ಇರುತ್ತೆ. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಅಥವಾ ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟ ಯಾವುದೇ ಇಲಾಖೆಯವರು ಒಂದು ಸೂಕ್ತ ಕ್ರಮ ತಗೊಂಡ್ರೆ ಒಳ್ಳೆಯದು. ಮತ್ತು ಈ ಪ್ರವಾಸಿ ತಾಣ ಏನಿದೆ ಇದು ನಮ್ಮ ಇಡೀ ಕೋಲಾರ ಜಿಲ್ಲೆಯಲ್ಲೇ ಒಂದು ಉತ್ತಮವಾದ ಪ್ರವಾಸ ಕೇಂದ್ರ ಆಗಿದೆ ಸರ್. ಅಂತರ್ಗಂಗಾ ಬಿಟ್ಟರೆ, ಕಮ್ಮಸಂದ್ರ ಬಿಟ್ಟರೆ ಇದು ಮಾರ್ಕಂಡೆ ಡ್ಯಾಮು ಮಳೆಗಾಲದಲ್ಲಂತೂ ತುಂಬ ಪ್ರವಾಸಿ ತಾಣಕ್ಕೆ ಜಾಸ್ತಿ ಹೆಸರು ಪಡೆದಿದೆ ಸರ್. ಆದ್ದರಿಂದ ಪ್ರವಾಸೋದ್ಯಮ ಇಲಾಖೆ ಬರೀ ಬೋರ್ಡಿಗೆ ಸೀಮಿತ ಆಗಿದೆ. ಇಲ್ಲೊಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಮತ್ತು ಇದನ್ನು ಅಭಿವೃದ್ಧಿಪಡಿಸಬೇಕು. ಜೊತೆಗೆ ಇಲ್ಲೊಂದು ಪಾರ್ಕ್ ಥರ ಮಾಡಿದ್ರೆ ಮಕ್ಕಳು ಆಟ ಆಡಲಿಕ್ಕೆ ಆ ಥರದ್ದು ಏನಾದರೂ ಒಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಾರ್ಕಂಡೆಯ ಡ್ಯಾಂ ಏರಿಯಾದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ. ಉದ್ಯಾನವನ, ಜಲಕ್ರೀಡೆ ಹಾಗೂ ಪ್ರವಾಸಿಗರಿಗೆ ರಕ್ಷಣಾ ಅನುಕೂಲ ಆಗಬೇಕಾಗಿದೆ. ಮುಖ್ಯವಾಗಿ ರಸ್ತೆಯ ಅಭಿವೃದ್ಧಿ ಮತ್ತು ರಕ್ಷಣೆಗೆ ಪೊಲೀಸರ ಕಾವಲು ಹಾಕಬೇಕಾಗಿದೆ. ಏನಿವತ್ತು ಬಂಗಾರಪೇಟೆ, ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಅಂತ ಒಂದು ಗ್ರಾಮದಲ್ಲಿರುವಂತಹ ಒಂದು ಮಾರ್ಕಂಡೆ ಡ್ಯಾಮು, ಇದು ಮೈಸೂರು ಮಹಾರಾಜರ ಒಂದು ಕೊಡುಗೆ ಆಗಿದೆ. ಆ ಭಾಗದ ನೀರಾವರಿ ವ್ಯವಸ್ಥೆಗೆ ಅತ್ಯಂತ ಮಹತ್ವವಾದಂಥ ಪಾತ್ರವನ್ನು ವಹಿಸಿರುವಂಥದ್ದು ಇವತ್ತು ಮಾರ್ಕಂಡೆ ಡ್ಯಾಮ್. ಅದಲ್ಲದೇ ಇವತ್ತು ಹೇಗೆ ಮೈಸೂರಿಗೆ KRS ಡ್ಯಾಮು ಅತ್ಯಂತ ಮಹತ್ವ ಆಗಿದೆಯೋ, ನಮ್ಮ ಕೋಲಾರ ಜಿಲ್ಲೆಗೆ ಮಾರ್ಕಂಡೆಯ ಡ್ಯಾಮ್ ಅನ್ನೋಂಥದ್ದನ್ನು ಜನರು ಅದನ್ನು ನೋಡಲಿಕ್ಕಂತಲೇ ಅದು ತುಂಬಿದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಾರೆ. ಆದರೆ ಇಲ್ಲಿರುವಂಥ ಸಮಸ್ಯೆ ಏನಂತಂದರೆ ಬಹಳ ಪ್ರಮುಖವಾದ ಅಲ್ಲಿ ಮೂಲಭೂತವಾದಂಥ ಸೌಲಭ್ಯಗಳು ಯಾವುದೂ ಇಲ್ಲ. ಅಲ್ಲಿ ಹೋಗೋವಂಥ ಜನರಿಗೆ ಒಂದು ಕಡೆ ಕುತ್ಕೊಂಡು ಊಟ ಮಾಡೋವಂಥದ್ದು ಅಥವಾ ಒಂದು ರೆಸ್ಟ್ ಮಾಡೋದಕ್ಕೆ ಒಂದು ಬೆಂಚ್ಗಳಾಗಲಿ ಸಂಪೂರ್ಣವಾಗಿ ಇವತ್ತು ಮಾರ್ಕಂಡೆ ಡ್ಯಾಮ್ ಇವತ್ತು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರುವಂಥದ್ದು. ಮತ್ತು ಅದ್ರ ಜೊತೆಗೆ ಇವತ್ತು ಲೀಕೇಜಸ್ಸು ಇವತ್ತು ಅಲ್ಲಲ್ಲೆಲ್ಲ ಆಗ್ತಾ ಇರೋವಂಥದ್ದು. ಎಲ್ಲೋ ಒಂದು ಕಡೆ ಇವತ್ತು ಮಾರ್ಕಂಡೆ ಡ್ಯಾಮು ಮುಂದೆ ಕೆಲವು ದಿನಗಳಲ್ಲಿ
ಅದು ನಮಗೆ ಇಲ್ಲದೆ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ಹಾಗಾಗಿ ಈ ಕೂಡಲೇ ಸರ್ಕಾರ, ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಏನಿದೆಯೋ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಒಟ್ನಲ್ಲಿ ನಿಸರ್ಗದ ಮಡಿಲಿನಲ್ಲಿರುವ ಬೂದಿಕೋಟೆ ಗ್ರಾಮದ ಮಾರ್ಕಂಡೇಯ ಡ್ಯಾಂ ಪ್ರದೇಶದ ಅಭಿವೃದ್ಧಿಗೆ ಪ್ರವಾಸೋದ್ಯಮ ಇಲಾಖೆಯು ಇನ್ನಾದರೂ ಆದ್ಯತೆ ಕೊಡಬೇಕಾಗಿದೆ. ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಪ್ರದೇಶವನ್ನು ಮತ್ತಷ್ಟು ಆಕರ್ಷಕವಾಗಿಸಲು ಇಲಾಖೆಯು ಮುಂದೆ ಬರಬೇಕಾಗಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ.